ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ಟ್ರೆಂಡಿ ಸ್ಕ್ಯಾಲ್ಪ್ಸ್ ಸ್ಲೀವ್ ಡಿಸೈನ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಫ್ರೀ ಹ್ಯಾಂಡಲ್ಲೇ ಮಾಡೋ ಅಂಥದ್ದು. ಇವಾಗ ಬಂದು ನೋಡಿ, ಎರಡು ಕ್ಯಾನ್ವಾಸ್ನ ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಲೆಂತ್ ಬಂದು ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ 4 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಒಂದು 3/4 ಇಂಚ್ ಮಾರ್ಕ್ ಮಾಡಿದ್ದೀನಿ. ಕೆಳಗಡೆ 3/4 ಇಂಚ್ ಮಾರ್ಕ್ ಮಾಡಿ ಒಂದು ಲೈನ್ ಅನ್ನೋದನ್ನ ಹಾಕ್ಕೊಳ್ಳಿ. ಇದು ಫ್ರೀ ಹ್ಯಾಂಡಲ್ಲೇ ಮಾಡೋ ಅಂಥದ್ದು. 3/4 ಇಂಚು ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ. ಮ್ಯಾಕ್ಸಿಮಮ್ 3/4 ಇಂಚು, 1/2 ಇಂಚ್ ಹಾಕ್ಕೊಂಡ್ರೆ ಸಾಕು. ಈ ಥರ ಹಾಕಿ ಒಂದು ಲೈನ್ ಹಾಕಿ 3/4 ಇಂಚ್ ಕರೆಕ್ಟಾಗಿ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಕ್ಯಾನ್ವಾಸಲ್ಲಿ ಮಾಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಉಲ್ಟಾ ಮಾಡೋದಕ್ಕಿಂತನೂ ಇಲ್ಲಿಂದನೂ ಒಂದು 3/4 ಇಂಚ್ ಇಲ್ಲ ಒಂದು 1/2 ಇಂಚಿಗೆ ಒಂದು ಲೈನ್ ಅನ್ನೋದನ್ನ ಹಾಕ್ಕೊಳ್ಳಿ. ಇದು ನಾನು ಕ್ಯಾನ್ವಾಸಲ್ಲೇ ಮಾಡ್ತಾಯಿರೋದು. ಕ್ಯಾನ್ವಾಸಲ್ಲಿ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ ನೋಡಿ. 2 ಕ್ಯಾನ್ವಾಸ್ ತೊಗೊಂಡಿದ್ದೀನಿ, 2 ಸ್ಲೀವ್ಗೂ ಇಲ್ಲೇ ಮಾಡಿರೋ ಅಂಥದ್ದು. ನಾನು ಈ ಥರ ನೀಟಾಗಿ ಹಾಕ್ಕೊಂಡು ಸ್ಲೀವ್ ಇಟ್ಕೊಳ್ಳಿ. ನಿಮ್ಮ ಒಂದು ಸ್ಲೀವು ಪರ್ಫೆಕ್ಟಾಗಿ ಎಷ್ಟು ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೀಟಾಗಿ 8 ಇಂಚ್ ಇದೆ ಸ್ಲೀವ್ ರೌಂಡು. 2 ಇಂಚ್ ಎಕ್ಸ್ಟ್ರಾ ನಾನು ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡಿದ್ದೀನಿ. ಈ 2 ಇಂಚ್ ಬಿಟ್ಬಿಟ್ಟು ನೋಡಿ ಈ ಥರ ಇಟ್ಕೊಳ್ಳಿ ಕರೆಕ್ಟಾಗಿ. ಈ ಕಡೆ 2 ಇಂಚು, ಈ ಕಡೆ 2 ಇಂಚು, ಈ ಥರ ಸ್ಲೀವ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಮೆಥಡ್ನ ಫಾಲೋ ಮಾಡಿದ್ರೆ ನಿಮಗೆ ನೀಟಾಗಿ ಬರುತ್ತೆ. ಫ್ರೀ ಹ್ಯಾಂಡಲ್ಲೇ ನೀವು ಆ ಸ್ಕ್ಯಾಲಪ್ ಡಿಸೈನ್ನ ಮಾಡ್ಬೋದು. ಇದಿಷ್ಟು ಆದಮೇಲೆ ನೋಡಿ, ಇಲ್ಲಿಂದ ನಾನು 2 ಇಂಚಿಗೆ ಒಂದು ಮಾರ್ಕನ್ನ ಹಾಕ್ಕೋತಾ ಇದ್ದೀನಿ. ಮೇಲೆ ನೋಡಿ ನಾನು ಇಲ್ಲಿ ಹೆಂಗೆ ಹಾಕ್ಕೊತಿದ್ದೀನಿ ಅಂತ ನೋಡ್ಕೊಳ್ಳಿ ನೀಟಾಗಿ. 2 ಇಂಚ್ ಸಾಕು. ಆ ಕಡೆ 2 ಇಂಚ್, ಈ ಕಡೆ 2 ಇಂಚನ್ನ ಬಿಟ್ಬಿಡಬೇಕು. ಮಧ್ಯದಲ್ಲಿ ನೋಡಿ 2 ಇಂಚಿಗೆ ನೋಡಿ ಇಲ್ಲೊಂದು ಲೈನ್ಸ್ ಬೇಕಾದರೆ ಹಾಕ್ಕೊಂಬಿಡಿ. 2 ಇಂಚ್ ಇದೆಯಲ್ಲ, ಅಲ್ಲಿ ಲೈನ್ಸ್ ಹಾಕ್ಕೊಂಡು ಮಧ್ಯದಲ್ಲಿ 1 ಇಂಚ್. ನೀವು ಬೇಕಾದರೆ ಬೇರೆ ಏನಾದರೂ ಕೂಡ ಯೂಸ್ ಮಾಡ್ಬೋದು. ಫ್ರೀ ಹ್ಯಾಂಡಲ್ಲೇ ಮಾಡ್ತೀವಿ ಅಂತಂದರೆ ಹಿಂಗೆ ಮಾಡಬೇಕು. ಇವಾಗ 2 ಇಂಚಿಗೆ ಮಧ್ಯೆ 1 ಇಂಚು, 2 ಇಂಚಿಗೆ ಮಧ್ಯೆ 1 ಇಂಚು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಫುಲ್ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬೇಡ, ಅದು ಎಕ್ಸ್ಟ್ರಾ ನಮಗೆ ಸ್ಟಿಚಿಂಗ್ ಮಾರ್ಜಿನ್, ಅದರದ್ದು ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಇಲ್ಲಿಂದ ಈ 1 ಇಂಚ್ ಇದೆಯಲ್ಲ, ಬೇಕಂತಂದರೆ ಇಲ್ಲಿಂದ ಒಂದು 1/4 ಇಂಚು ಎರಡೂ ಕಡೆ ನೀವು ಮಾರ್ಕ್ ಮಾಡಿಕೊಂಡು, ಈ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್ ಮಾರ್ಕ್ ಮಾಡಿಕೊಂಡು, ಜಸ್ಟ್ ಲೈಕ್ ನೀವು ಫ್ರೀ ಹ್ಯಾಂಡಲ್ಲೇ ಕೂಡ ಈ ಥರ ಒಂದು ಲೈನ್ ಅನ್ನೋದನ್ನ ಮಾಡ್ಕೋಬೋದು. ನೋಡಿ ಹೆಂಗೆ ಮಾಡ್ತಾಯಿದ್ದೀನಿ ನಾನು ಅಂತ ಗೊತ್ತಾಗ್ತಾ ಇದೆಯಾ? ಫ್ರೀ ಹ್ಯಾಂಡಲ್ಲಿ ಯಾವ ಥರ ಮಾಡ್ಕೋಬೇಕಾಗುತ್ತೆ ಅಂತ. ಜಸ್ಟ್ ಹಿಂಗೆ ಇಟ್ಕೊಂಡು, ನೀವು ಬೇಕಾದರೆ ಪೆನ್ಸಿಲಲ್ಲೇ ಮಾಡಿ ಎರೇಸ್ ಮಾಡ್ಕೊಳ್ಳಬೇಕು ಅಂತಂದರೆ ನೀಟಾಗಿ ನೋಡಿ ಎಲ್ಲ ಈ ಥರ ಮಾಡಿ. ಇದು ಸ್ವಲ್ಪ ಪರ್ಫೆಕ್ಟಾಗಿ ಇದು ಕೆಳಗಡೆ ನೆಲ ಆಗಿರೋದ್ರಿಂದ ನೀಟಾಗಿ ನನಗೆ ಶೇಪ್ ಕೊಡೋಕ್ಕಾಗಲಿಲ್ಲ. ಕೆಳಗಡೆ ಒಂದು ಬುಕ್ ಅನ್ನೋದನ್ನ ಇಟ್ಕೊಂಡು ನಾನು ಈ ಥರ ಮಾಡ್ಕೋತೀನಿ. ನೀಟಾಗಿ ನೋಡಿ ಇದಿಷ್ಟು ನೀಟಾಗಿ ಈ ಥರ ಮಾಡಿಕೊಂಡು, ಇವಾಗ ಬಂದು ನಾನು ನೀಟಾಗಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತೀನಿ. ಶೇಪ್ ನೀವು ಈ ಥರ ನೋಡ್ಕೊಂಡು ಕೊಟ್ಕೊಳ್ಳಿ. ನೀವು ಹೆಂಗೆ ಶೇಪ್ ಕೊಟ್ರೂ ಸ್ಟಿಚಿಂಗ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಮಾಡಬೇಕು. ಈ ಥರ ಮಾಡ್ಕೊಳ್ಳಿ. ನೋಡಿ ಇದನ್ನು ಕಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾಸ್ ನನಗೆ ಬೇಡ. ಇಲ್ಲಿಂದ ನೋಡಿ ಗೊತ್ತಾಗ್ತದೆ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ಇದು ಬೇಡ ನನಗೆ. ಇಲ್ಲ ಬೇಕು ಅಂತಂದರೆ ಆ 2 ಇಂಚಿಗೂ ಕೂಡ ಒಂದು ಸ್ಕ್ಯಾಲಪ್ ಮಾಡ್ಕೊಬಿಡಿ, ಬೆಟರ್ ಆಪ್ಷನ್ನು ಅಂತಂದರೆ. ನೋಡಿ ಹಿಂಗೆ ಮಾಡಿಕೊಂಡು ನಾನು ಹಿಂಗೆ ಮಾಡಿದ್ದೀನಿ ನೋಡಿ ನೀಟಾಗಿ. ಇಲ್ಲಾಂದರೆ ಆ 2 ಇಂಚು ಕೂಡ ನೀವು ಸ್ಕ್ಯಾಲಪ್ ಮಾಡ್ಬೋದು. ನೀಟಾಗಿ ಹೆಂಗಿದೆಯೋ ಹಾಗೆ ಕಟಿಂಗ್ ಮಾಡ್ಕೊಳ್ಳಿ. ಫುಲ್ ನೀಟಾಗಿ ಕಟಿಂಗ್ ಆಗಲಿ. ಇದನ್ನೇನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಬಂದು ನಾನು ಐರನ್ ಮಾಡ್ಕೊಬಿಡ್ತೀನಿ ಲೈನಿಂಗ್ ಬಟ್ಟೆ ಮೇಲೆ ಇಟ್ಬಿಟ್ಟು. ಏನಕ್ಕಂತಂದರೆ ಐರನ್ ಮಾಡೋದು ನೀಟಾಗಿ ಮೆತ್ಕೊಳ್ಳಿ ಅಂತ. ಈ ಒಂಥರ ನಮಗೆ ಕ್ಯಾನ್ವಾಸಲ್ಲಿ ಒಂದು ಅಂಟು ಥರ ಪ್ಲೇಸ್ ಇರುತ್ತಲ್ವ, ಪ್ಲೇಸ್ ಅಂತೀನಿ, ಅಂಟು ಥರ ಭಾಗ ಇರುತ್ತಲ್ವ ಹಿಂದೆಗಡೆ, ಅದು ನೀಟಾಗಿ ಐರನ್ ಮಾಡಿದ್ರೆ ಐರನ್ ಆಗಿಬಿಡುತ್ತೆ. ನೋಡಿ ಹೆಂಗೆ ಮಾಡ್ಕೊಂಡಿದ್ದೀನಿ ಕಟ್ಟಿಂಗು ಅಂತ ನೀವು ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಈ ಒಂದು ಪೋರ್ಷನಲ್ಲಿ
ನೋಡಿ ಈ ಥರ ಮಾಡ್ಕೋಬೇಕು, ಗೊತ್ತಾಯ್ತಾ? ಇದೇ ಇಂಪಾರ್ಟೆಂಟು. ಇವಾಗ 2 ಸ್ಲೀವ್ಗೆ ನನಗೆ ಸಿಕ್ತು ಅಟ್ ಎ ಟೈಮು. ಇದನ್ನೇನು ಮಾಡ್ತೀನಿ ಅಂತಂದರೆ ನಾನು ನೀಟಾಗಿ ಲೈನಿಂಗ್ ಮೇಲೆ ಇಟ್ಟು ಐರನ್ ಮಾಡ್ಕೊಬಿಡ್ತೀನಿ. ಲೈನಿಂಗ್ ಮೇಲೆ ಫೇಸ್ ಟು ಫೇಸ್ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಫೇಸ್ ಟು ಫೇಸ್ ನೋಡಿಕೊಂಡು ಈ ಥರ ಇಟ್ಬಿಟ್ಟು ನೀಟಾಗಿ ಐರನ್ ಹಾಕ್ಕೊಂಡು ಬಂದುಬಿಡಿ. ಐರನ್ ಹಾಕ್ಕೊಂಡು ಬಂದಮೇಲೆ ನಾವು ನೀಟಾಗಿ ಸ್ಟಿಚಿಂಗ್ ಮಾಡೋಣ. ಈ ಥರ ನೋಡ್ಕೊಂಡ್ರಾ? ನೋಡಿ ನೀಟಾಗಿ ಇಷ್ಟು ಬರಬೇಕು, ಇಷ್ಟು ಥರ. ಎರಡು ಸ್ಲೀವ್ಗೂ ಫೇಸ್ ಟು ಫೇಸ್ ನೋಡಿಕೊಂಡು ಇಟ್ಕೊಂಬಿಡಿ ಫಸ್ಟೇ, ಹಿಂಗೆ. ನೋಡಿದ್ರೆ ಈ ಥರ ಇಟ್ಕೊಂಡು ಇವಾಗ ನೋಡಿ ಐರನ್ ಮಾಡ್ಕೊಂಬಂದಿದ್ದೀನಿ. ನೋಡಿದ್ರೆ ಐರನ್ ಆದಮೇಲೆ ಹೆಂಗಿದೆ ಅಂತ. ಇವಾಗ ಇಲ್ಲಿ ಪ್ಯಾಚಸ್ ಕೂಡ ಕೊಟ್ಟಿದ್ದೀನಿ. ಏನಕ್ಕಂತಂದರೆ ಸ್ಲೀವ್ ನನಗೆ ಸ್ವಲ್ಪ ಶಾರ್ಟೇಜ್ ಆಯಿತು ಸೈಡ್ಸಲ್ಲಿ, ಅದಕ್ಕೆ ಪ್ಯಾಚಸ್ನ ಕೊಟ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂತಂದರೆ ಇದನ್ನು ನೀಟಾಗಿ ನಾನು ಸ್ಟಿಚ್ ಮಾಡ್ಕೋತೀನಿ. ನೀಟಾಗಿ ಇಟ್ಕೊಳ್ಬೇಕಾದ್ರೆ ಗುಂಡು ಪಿನ್ಸ್ ಹಾಕ್ಕೊಂಬಿಡಿ ಬೆಟರು. ನೋಡಿ ಇಲ್ಲಿ ಒಂದು ಪೀಸ್ ಕೊಡ್ತೀನಿ ನಾನು, ನನಗೆ ಶಾರ್ಟೇಜ್ ಆಯಿತು ಅಂತ. ಇದೇ ಥರ ನಾನು 2 ಕಡೆಯೂ ಪ್ಯಾಚಸ್ ಕೊಟ್ಬಿಡ್ತೀನಿ, ಒಂದೇ ಸೈಡ್ ಕೊಡಲ್ಲ. ಕೆಲವರು ಒಂದೇ ಸೈಡ್ ಕೊಡ್ತಾರೆ, ಬಟ್ ನಾನು ಒಂದು ಸೈಡ್ ಕೊಡಲ್ಲ. ಥ್ರೆಡ್ ಕಟ್ ಆಗಿದೆ. ಇದನ್ನು ಹಾಕ್ಕೋತಾ ಇದ್ದೀನಿ ಥ್ರೆಡನ್ನು ಹಾಕ್ಕೊಂಡು ಇವಾಗ ಸ್ಟಿಚಿಂಗ್ ಮಾಡ್ಕೋತೀನಿ. ನೋಡಿ ನೀಟಾಗಿ ಈ ಥರ ನಿಮಗೆ ಪ್ಯಾಚಸ್ ಈ ಥರ ಕೊಟ್ಕೋಬೋದು. ಸ್ಲೀವ್ಸ್ಗೆ ಶಾರ್ಟೇಜ್ ಆದಾಗ ಆಲ್ಮೋಸ್ಟ್ ನಮಗೆ ಅಲ್ಲಿ ಕಂಕ್ಳ ಹತ್ರನೇ ಶಾರ್ಟೇಜ್ ಆಗೋದು ಯಾವಾಗಲೂ ಅಷ್ಟೇ ನಾರ್ಮಲಾಗಿ. ನೀಟಾಗಿ ಈ ಥರ ಇಟ್ಕೊಂಡು ಇವಾಗ ನಾನು ಇದನ್ನು ಸ್ಕ್ಯಾಲಪ್ ಅನ್ನೋದನ್ನ ನಾನು ನೀಟಾಗಿ ಸ್ಟಿಚಿಂಗ್ ಮಾಡ್ತೀನಿ. ನೋಡ್ಕೊಳ್ಳಿ. ವಿಡಿಯೋ ತುಂಬ ಲೆಂತಿಯಾಗಿ ಏನೂ ಮಾಡೋಕ್ಕೋಗಲಿಲ್ಲ. ಲೆಂತಿಯಾಗಿರೋ ವಿಡಿಯೋನ ಆದಷ್ಟು ನಾನು ಸ್ಪೀಡ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಾಗಲಿ ಅನ್ನೋ ರೀಸನ್ನಿಂದ. ಎಲ್ಲ ಗುಂಡು ಪಿನ್ಸ್ ಹಾಕ್ಕೊಬಿಡಿ. ಬೆಟರ್ ಬಂದು ಗುಂಡು ಪಿನ್ಸ್ ಯೂಸ್ ಮಾಡಿ. ಗುಂಡು ಪಿನ್ಸ್ ಯೂಸ್ ಮಾಡಿಬಿಟ್ರೆ ನಿಮಗೆ ಬೆಸ್ಟ್ ಆಪ್ಷನ್. ನೀಟಾಗಿ ಎಲ್ಲೂ ಕದಲಲ್ಲ. ಇಂಥ ನೆಕ್ಕಾಗಲಿ ಇಲ್ಲ ಸ್ಲೀವ್ಸ್ ಆಗಲಿ ಈ ಥರ ಎಲ್ಲ ಮಾಡಿದಾಗ ಗುಂಡು ಪಿನ್ಸ್ ಯೂಸ್ ಮಾಡಬೇಕು. ನೋಡಿ ಇವಾಗ ನಾನು ಸ್ಟಿಚ್ ಮಾಡ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಇದೆ ಇಲ್ಲಿ, ಇದನ್ನು ಹಿಂಗೆ ಮಾಡಿಕೊಂಡು ಅಲ್ಲಿಂದಲೇ ನೋಡಿ ನಾನು ನೀಟಾಗಿ ಎಲ್ಲಿಂದ ಯಾವ ಥರ ಸ್ಟಿಚಿಂಗ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತ. ಹಿಂಗೆ ಬಂದು ಅದು ಹೆಂಗಿದೆಯೋ ಹಾಗೆ ಸ್ಟಿಚಿಂಗ್ ಮಾಡಿ. ಗುಂಡು ಪಿನ್ಸ್ ಹಾಕ್ಕೊಂಡಿದ್ರೆ ನಮಗೆ ನೀಟಾಗಿ ಬರುತ್ತೆ. ಒಂದು 1/4 ಇಂಚಿಗಿಂತನೂ ಕಮ್ಮಿ ಡಿಸ್ಟೆನ್ಸಲ್ಲಿ ಮಾಡಿ. ತುಂಬ ಹೆಡ್ಜಸ್ಗೂ ಹಾಕಬೇಡಿ, ಯಾಕಂದರೆ ತುಂಬ ಹೆಡ್ಜಸ್ ಹಾಕಿದ್ರೂ ಕಿತ್ಕೊಂಡ್ಬಂದ್ಬಿಡುತ್ತೆ. 1/4 ಇಂಚಿಗಿಂತನೂ ಒಂದು ಸ್ವಲ್ಪ ಕಮ್ಮಿ ಅಷ್ಟೇ ಹಾಕ್ಕೊಳ್ಳಿ. ತುಂಬ ಎಡ್ಜ್ಗೂ ಬೇಡ. ತುಂಬ ಎಡ್ಜ್ಗೂ ಮಾಡಿದ್ರೆ ಅದು ನೆಕ್ ಬಂದು ಇದಾಗ್ಬಿಡುತ್ತೆ. ಏನಾಗುತ್ತಂತಂದರೆ ಸ್ಲೀವ್ಸ್ ಅದು ಶೇಪ್ ಅನ್ನೋದಿದೆಯಲ್ಲ ಅದು ಬೇಗ ಓಪನ್ ಆಗಿಬಿಡುತ್ತೆ. ನೀಟಾಗಿ ಒಂದು 1/4 ಇಂಚ್ ಅಂದ್ಕೊಳ್ಳಿ. ನೀಟಾಗಿ ಇದೇ ಥರ ಫುಲ್ ಆ್ಯಂಡ್ ಫುಲ್ ಸ್ಟಿಚ್ ಮಾಡಿ. ನಾವು ಉಲ್ಟಾ ತಿರುಗಿಸ್ಬೇಕಾಗುತ್ತೆ. ನಿಮಗೆ ಇನ್ನೂ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವ್ಯೂಸ್ ಮಾಡ್ತಾಯಿದ್ದೀರಾ, ಯಾಕೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾಯಿಲ್ಲ? ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟಷ್ಟು ನನ್ನ ಒಂದು ವಿಡಿಯೋನ YT ಬಂದು ತುಂಬ ಜನಕ್ಕೆ ರೆಕಮೆಂಡ್ ಮಾಡುತ್ತೆ, ತುಂಬ ಜನಕ್ಕೆ ಶೋ ಆಗೋ ಥರ ಆಗುತ್ತೆ. ಅದಕ್ಕೆ ಇನ್ನೂ ಇದೇ ಥರ ಇನ್ನೂ ಕೆಲವೊಂದೆಲ್ಲ ಇನ್ನೂ ಔಟ್ಫಿಟ್ಸ್ ಎಲ್ಲ ಇನ್ನೂ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ಡಿಫ್ರೆಂಟ್ ವೆರೈಟಿ ಆಫ್ ಔಟ್ಫಿಟ್ಸ್ ಎಲ್ಲನೂ ತುಂಬ ನಿಮಗೆ ಯೂಸ್ ಆಗೋಂಥದ್ದನ್ನೇ ಮಾಡ್ತೀನಿ. ಕೆಲವೊಂದೆಲ್ಲ ವೆಸ್ಟರ್ನ್ ಔಟ್ಫಿಟ್ ಎಲ್ಲ ಮಾಡಬೇಕು, ಬಟ್ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಪ್ಲಸ್ ರೆಸ್ಟ್ ಇಲ್ಲ. ಕಸ್ಟಮರ್ ಆರ್ಡರ್ ಕೂಡ ನನಗಿರುತ್ತೆ ಆಲ್ಮೋಸ್ಟ್. ಇವಾಗ ನೋಡಿ ನನಗೆ ಮತ್ತೆ 3 ಸ್ಯಾರೀಸ್ 4 ಸ್ಯಾರೀಸ್ ಕುಚ್ಚಾಕಬೇಕು, ಒಂದು 4 ಬ್ಲೌಸಸ್ಸು ಸ್ಟಿಚ್ ಮಾಡಬೇಕು. ಅದನ್ನು ಕೂಡ ಹಾಗೆ ವೀಡಿಯೋ ಮಾಡ್ಕೊಂಡು ನಾನು ಮಾಡ್ತಾಯಿರೋದು. ಇನ್ನೊಂದು ಸತಿನೂ ಮಾಡ್ಕೊತಾ ಇದ್ದೀನಿ. ಏನಕ್ಕಂತಂದರೆ ಸ್ಟಿಫ್ನೆಸ್ಗಾಗಿ ಇನ್ನೊಂದು ಸತಿ ಇನ್ನೊಂದು ಹೊಲಿಗೆ ಹಾಕ್ಕೋತೀನಿ ನಾನು. ನೀವು ಹೊಲಿಬೇಕಂತಂದರೆ ಈ ಮಿಷಿನ್ ಇದೆಯಲ್ಲ, ಮಿಷಿನಲ್ಲಿ ಬಂದು ಸ್ಪೀಡ್ ಬಂದು ಕರೆಕ್ಟಾಗಿ ಇಟ್ಕೊಳ್ಳಿ, ಓಕೆನಾ? ಸ್ಪೀಡ್ ಬಂದು ನೀವು ಬಿಗಿನರ್ಸ್ ಆದರೆ ಕಮ್ಮಿನೇ ಇಟ್ಕೊಳ್ಳಿ, 1, 12, 13 ಈ ಥರ ಇಟ್ಕೊಳ್ಳಿ. ಬಿಗಿನರ್ಸ್ ಆಗಲಿ ಎಕ್ಸ್ಪರ್ಟ್ ಆಗಲಿ ಅಷ್ಟು ಇಟ್ಕೊಂಡ್ರೆ ನಾವು ಇಂಥ ಶೇಪ್ಸ್ ಎಲ್ಲ ಕರೆಕ್ಟಾಗಿ ಕೊಡಬಹುದು. ಅದಕ್ಕೇ ಇವಾಗ ಆಯಿತು. ಇದಾದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಎಕ್ಸ್ಟ್ರಾಸ್ ಇದೆಯಲ್ಲ ಒಳಗಡೆ ಅದೆಲ್ಲ ಕಟ್ ಮಾಡಿ ನಾನು ಟರ್ನ್ ಮಾಡ್ಕೊತೀನಿ ನೀಟಾಗಿ.
ಆಯಿತು. ಈಗ ಆಗಿದೆ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಎಲ್ಲನೂ ಕರೆಕ್ಟಾಗಿ ಬಂದಿದೆಯಾ ಅಂತ. ಇವಾಗ ಏನು ಮಾಡಬೇಕು ಅಂತಂದರೆ ಇದೆಲ್ಲ ನೀಟಾಗಿ ಕಟ್ ಮಾಡಿಬಿಡಬೇಕು. ನೀಟಾಗಿ ಎಲ್ಲ ಕಟ್ ಮಾಡಿಬಿಟ್ಟು ಉಲ್ಟಾ ತಿರ್ಸ್ಬೇಕು. ಎಲ್ಲ ಕಡೆ ನಾಚಸ್ ಕೊಟ್ಕೊಳ್ಳಿ ಬೆಸ್ಟು. ಕರುಸ್ ಹತ್ರ ಎಲ್ಲನೂ ನಾಚಿಸ್ಬೇಕು, ಇಲ್ಲಂತಂದರೆ ಟರ್ನ್ ಆಗೋಲ್ಲ. ಇವಾಗ ಗುಂಡ್ ಪಿನ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ನೋಡಿ, ಇದನ್ನು ಹಿಂಗೆ ಉಲ್ಟಾ ಮಾಡ್ಕೊಳ್ತೀನಿ. ನೀಟಾಗಿ ಉಲ್ಟಾ ಮಾಡಿಕೊಂಡು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ತೀನಿ. ಉಲ್ಟಾ ಆಯಿತು. ಈ ಥರ ಉಲ್ಟಾ ಮಾಡೋದ್ರಿಂದ ಕ್ಯಾನ್ವಾಸು ಒಳಗಡೆ ಹೋಗುತ್ತೆ, ಫಿನಿಶಿಂಗು ಕೂಡ ನೀಟಾಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ. ನೀವು ಎಂಡ್ವರೆಗೂ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ಇಲ್ಲಂತಂದರೆ ಅರ್ಥ ಆಗೋಲ್ಲ. ಅದಕ್ಕಾಗಿಯೇ ಇನ್ನು ನಿಮ್ಗೆ ಯಾವುದಾದ್ರೂ ಬೇಕು ಅಂತಂದರೆ, ಯಾವುದಾದ್ರೂ ವೀಡಿಯೋ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಜ್ವರ ಬಂದುಬಿಟ್ಟಿದೆ, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮಾಡಿದ್ದು ಬ್ಲೌಸ್ ಇದು, ಅದು ವೀಡಿಯೋ ಮಾಡಿದ್ದೆ. ಸರಿ, ಅದನ್ನು ಅಪ್ಲೋಡ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಅಪ್ಲೋಡ್ ಮಾಡಿಬಿಡ್ತಾಯಿದ್ದೀನಿ. ರೆಗ್ಯುಲರಾಗಿ ವೀಡಿಯೋ ಬೇಕಲ್ವಾ ಯೂಟ್ಯೂಬ್ಗೆ, ಅದಕ್ಕೆ. ನೀಟಾಗಿ ಏನಕ್ಕಂತಂದರೆ ನಾನು ಇಷ್ಟೊತ್ತು ಟೈಮ್ ಮಾಡ್ತಾಯಿದ್ದೀನಿ ಅಂತಂದರೆ ನೀಟಾಗಿ ನಾಚಸ್ ಅನ್ನೋದನ್ನ ಮಾಡ್ಕೋಬೇಕು, ಇಲ್ಲಂತಂದರೆ ನೀಟಾಗಿ ಟರ್ನ್ ಆಗೋಲ್ಲ. ಹಂಗಾಗಿಯೇ ನೋಡಿ, ಈ ಥರ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ನಾನು ಹೇಳಿರೋ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿದ್ರೆ ಸಾಕು, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕಿಂತ ಕಮ್ಮಿನೂ ಬೇಡ. ಕಮ್ಮಿ ಬೇಕಂತಂದರೆ ಮಾಡ್ಕೋಬೋದು, ಬಟ್ ಶೇಪ್ ನಮಗೆ ಗೊತ್ತಾಗಬೇಕಲ್ವಾ, ಅದಕ್ಕಾಗಿಯೇ ನೋಡಿ. ಇವಾಗ ಆಗಿದೆ. ನೋಡಿ, ಎಲ್ಲ ಟರ್ನ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ನೋಡ್ಕೊಳ್ಳಿ, ಯಾಕಂತಂದರೆ ನಾವು ಸ್ಟಿಚಿಂಗ್ ಮಾಡಬೇಕಂತಂದಾಗ ಸ್ವಲ್ಪ ಏನಾದರೂ ಓಪನ್ ಇದ್ದರೆ ಆಮೇಲೆ ಕಷ್ಟ ಆಗ್ಬಿಡುತ್ತಲ್ವ, ಮತ್ತೆ ಬಿಚ್ಚಬೇಕು ಮಾಡಬೇಕು, ಈ ಥರ ಆಗಿಬಿಡುತ್ತೆ ಓಪನ್ ಇದ್ದರೆ ಮತ್ತೆ. ಅದಕ್ಕೇ ಇವಾಗ ಎಲ್ಲ ನೀಟಾಗಿ ಬಂದಿದೆ. ಅದು ನನ್ನ ಶೇಪ್ ಹೆಂಗಿದೆಯೋ ಹಂಗೆ ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಒಂದು ಸ್ವಲ್ಪ ಟೈಮ್ಸ್ ಟರ್ನ್ ಆಗೋಲ್ಲ, ಒಂಥರ ಇಟ್ಕೊಂಡಂಗಿರುತ್ತೆ. ಅಂಥ ಟೈಮಲ್ಲಿ ಅಲ್ಲೆಲ್ಲ ಕೆಲವೊಂದು ನಾಚಸ್ ಕೊಡಬೇಕಾಗುತ್ತೆ ನಾವು. ಅದಕ್ಕೆ ನೋಡಿ, ನಾಚಸ್ ಮಾಡ್ಕೊಳ್ಳಿ. ಸಮ್ಟೈಮ್ಸ್ ಅಲ್ಲಿ ಇಟ್ಕೊಂಡಂಗಿರುತ್ತೆ, ಅದಕ್ಕೆ ಹಿಂಗೆ ನೀಟಾಗಿ ನನಗೆ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ, ಅದಕ್ಕೇ. ನೀಟಾಗಿ ಎಲ್ಲ ಸ್ಟಿಚಿಂಗ್ ಮಾಡ್ಕೊಂಡು ಬನ್ನಿ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮರಿಬೇಡಿ. ನಿಮ್ಗೆ ಇನ್ನೇ ಇದೇ ಥರ ಯಾವ್ದಾದ್ರು ವೀಡಿಯೋ ಬೇಕು ಅಂತಂದರೆ ವೆಸ್ಟರ್ನ್ ಔಟ್ಫಿಟ್ ಆಗಿರ್ಬೋದು, ಇಲ್ಲ ಬ್ಲೌಸಸ್ದಾಗಿರ್ಬೋದು, ಇನ್ನು ಡ್ರೆಸ್ಸಸ್ದಾಗಿರ್ಬೋದು, ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ಆದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸ್ಟಿಚಿಂಗ್ ಕಟಿಂಗ್ ಎರಡೂ. ನೀಟಾಗಿ ನೋಡ್ಕೊಂಡು ನೋಡಿ, ನನ್ನ ಕೈಯಲ್ಲಿ ಹಿಂಗೆ ತಳ್ಕೊಳ್ತೀನಿ ಅಂತ. ಇಲ್ಲ ನೀವು ಯಾವುದಾದ್ರೂ ಒಂದು ನೀಡಲ್ಲಿದ್ದರೂ ಕೂಡ ಆರಾಮಾಗಿ ಶೇಪ್ಗೆ ತಳ್ಕೊಬೋದು. ಬ್ಲೌಸು ಚೆನ್ನಾಗಿ ಬಂದಿತ್ತು. ಇದು ಕಸ್ಟಮರ್ಗೆ ಅವತ್ತೇ ಕೊಟ್ಬಿಟ್ಟೆ, ನಾನು ಫಿನಿಷ್ ಮಾಡಿ ಅವತ್ತೇ ಕೊಟ್ಟೆ. ಈವ್ನಿಂಗ್ ಬೇಕೇ ಬೇಕು ಅಂತಂದರು, ಹಾಗಾಗಿ ಅವತ್ತೇ ಫಿನಿಷ್ ಮಾಡಿ ಅವತ್ತೇ ಕೊಟ್ಟೆ ನಾನು. ನೀಟಾಗಿ ಸ್ಟಿಚಿಂಗ್ ಮಾಡಬೇಕು, ಇಲ್ಲಾಂತಂದರೆ ನೀಟಾಗಿ ಬರಲ್ಲ ಇದು. ಅದಕ್ಕೆ ಇಷ್ಟು ಟೈಮ್ ತಗೊಳ್ತಾ ಇದ್ದೀನಿ ನಾನು. ಶೇರ್ ಮಾಡಿ, ಆದಷ್ಟು ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಮನೆಯಲ್ಲಿ ಕಲಿಯೋಂಥವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಇವಾಗ ಬ್ಲೌಸ್ ಇದು ಫಿನಿಷ್ ಆಗಿದೆ. ಇದನ್ನು ತಿರುಗಿಸ್ಕೊಂಡು ಸುತ್ತು ಟಾಪ್ ಸ್ಟಿಚ್ ಅನ್ನೋದನ್ನ ಕೊಟ್ಬಿಡ್ತೀನಿ. ಬ್ಯಾಕ್ ಪಾರ್ಟ್ದು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು, ಇದು ವಿಡಿಯೋದು ಸ್ಕ್ಯಾಲಪ್ ಡಿಸೈನ್ ಹೆಂಗೆ ಮಾಡೋದು ಅಂತ. ಇದು ಫ್ರೀ ಹ್ಯಾಂಡಲ್ ಮಾಡೋದನ್ನು ನಾನು ಇದು ಮಾಡಿದ್ದು ನೋಡಿ. ನಾನು ಕ್ರೋಶೆ ನೀಡಲ್ ತೊಗೊಂಡೆ. ಕ್ರೋಶೆ ನೀಡಲ್ ತೊಗೊಂಡು ಈ ಥರ ತಿರುಗಿಸ್ಕೋಬೇಕು.